228ನೇ ಶ್ಲೋಕ ಭಾಗವತ ಸಾರೋದ್ಧಾರ. ಯತ್ಪಾದಯೋರವಶಧೀ ಸಲಿಲಂ ಪ್ರದಾಯ ಪೂರ್ವಾಂಕುರೈರಪಿ ವಿಧಾಯ ಸತೀಂ ಸಪರ್ಯಾಂ ಅತ್ಯುತ್ತಮಾಂ ಗತಿಮಸೋ ಭಜತೆ ದತ್ವಾ ನ ವಿಕ್ಲವಮನಾ ಕಥಮಾರ್ತಿಮೃಚ್ಛೇತ್. ಯತ್ಪಾದಯೋಃ ಅವಶಧೀಃ ಸಲಿಲಂ ಪ್ರದಾಯ ದೂರ್ವಾಂಕುರೈಃ ಅಪಿ ವಿಧಾಯ ಸತೀಂ ಸಪರ್ಯಾಂ ಅತ್ಯುತ್ತಮಾಂ ಗತಿಂ ಅಸೌ ಭಜತೆ ತ್ರಿಲೋಕಿಂ ದತ್ವಾ ನ ವಿಕ್ಲವಮನಃ ಕಥಂ ಆರ್ತಿಂ ರುಚ್ಛೇತ್. ಇದು ಬ್ರಹ್ಮದೇವರು ಆ ವಾಮನ ರೂಪಿಯಾಗಿರ್ತಕ್ಕಂಥ ಭಗವಂತನ ಮುಂದೆ ನಿಂತು ಹೇಳ್ತಾ ಇರ್ತಕ್ಕಂಥ ಮಾತು. ಭಗವಂತನ ಪಾದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕಿದ್ರು ಸಾಕು. ಯತ್ಪಾದಯೋರವಶಧೀಹಿ ಸಲಿಲಂ ಪ್ರಧಾಯ. ಅವಶಧೀಹಿ ಅವಶಧೀಹಿ ಅಂತ ಹೇಳಿದ್ರೆ ನಾವೇನು ಉದ್ದೇಶಪೂರ್ವಕವಾಗಿ ಅಂತಲ್ಲ, ಏನೋ ಆಕಸ್ಮಿಕವಾಗಿ ಭಗವಂತನ ಪಾದಕ್ಕೆ ನಮ್ಮ ಕಡೆಯಿಂದ ನೀರು ಬಿದ್ರು ಸಾಕು. ಯಾಕಂದ್ರೆ ಅಲ್ಲಿ ನೋಡಿ, ಬಲಿ ವಾಮನನ ಕಾಲು ತೊಳೆದು ದಾನ ಮಾಡಿದ್ದು. ಒಟ್ಟು ವಾಮನ, ಒಟುವಿನ ರೂಪದಲ್ಲಿ ಬಂದಿರತಕ್ಕಂಥ ವಾಮನ ರೂಪಿಯಾಗಿರ್ತಕ್ಕಂಥ ಭಗವಂತನ ಕಾಲನ್ನ ತೊಳೆದು ದಾನ ಕೊಟ್ಟದ್ದು. ವಸ್ತುತಃ ಕಾಲು ತೊಳಿತಾ ಇರತಕ್ಕಂಥ ಸಂದರ್ಭದಲ್ಲಿ ಇವನು ಭಗವಂತ ಅನ್ನೋ ಅನುಸಂಧಾನ, ಈ ಎಚ್ಚರಿಕೆ ಅವನಿಗಿರ್ಲಿಲ್ಲ, ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೂ ಕೂಡ ಅವನ್ ದಾನ ಮಾಡ್ದ. ಅವಶಧೀಹಿ, ದೇವರು ಅಂತ ಗೊತ್ತಿಲ್ಲ, ದೇವರು ಅಂತ ಗೊತ್ತಿಲ್ಲದೆ ಹೋದ್ರು ಕೂಡ ಸಲಿಲಂ ಪ್ರದಾಯ. ಸಲಿಲಂ ಪ್ರದಾಯ ಅಂತ ಹೇಳಿದ್ರೆ ನೀರನ್ನು ಹಾಕೋದು. ಇನ್ನು ದೂರ್ವಾಂಕುರೈರಪಿ ವಿಧಾಯ ಸತೀಂ ಸಪರ್ಯಾಂ, ಏನು ಇಲ್ಲ, ಮನೆ ಮುಂದೆ ಬೆಳೆದಿರತಕ್ಕಂತ ಗರಿಕೆಯ ಹುಲ್ಲು, ಗರಿಕೆಯ ಅಂಕುರ, ಆ ಎಳೆ ಗರಿಕೆಗಳನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ್ರು ಸಾಕು. ಈ ಗರಿಕೆ ಅನ್ನೋದೇನಿದೆ, ವಿಷ್ಣುವಿನ ಪೂಜೆಯಲ್ಲಿ ಗರಿಕೆ ಬಹಳ ವಿಶೇಷ. ಅದನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾರೆ. ಹೇಗೆ ಸಾಮಾನ್ಯ ಗರಿಕೆ ಅಂದ್ರೆ ಗಣಪತಿಗೆ ಮಾತ್ರ ಅನ್ನೋ ಒಂದು ಭಾವನೆ ಇರುತ್ತೆ. ಆದ್ರೆ ಯಾವುದೇ ಆಗ್ಲಿ, ಮೊದಲು ನಾವು ಭಗವಂತನಿಗೆ ಅರ್ಪಣೆ ಮಾಡಿ ಮತ್ತೆ ಅದನ್ನ ಬೇರೆ ದೇವತೆಗಳಿಗೆ ಅರ್ಪಣೆ ಮಾಡಬೇಕಾಗಿರುವಂಥದ್ದು. ಹಾಗಾಗಿ ದೂರ್ವಾಂಕುರಗಳಿಂದ, ಗರಿಕೆಯ ಆ ಚಿಗುರುಗಳಿಂದಾಗಿ ಭಗವಂತನನ್ನ ಅರ್ಚನೆ ಮಾಡೋದು ಬಹಳ ವಿಶೇಷ. ಅದನ್ನ ನಾವು ದುಡ್ಡು ಕೊಟ್ಟು ತರಬೇಕಾಗಿಲ್ಲ, ಇವತ್ತೆಲ್ಲ ದುಡ್ಡು ಕೊಟ್ಟು ತರೋದಾಗಿದೆ. ಅಂತೂ ಮನೆ ಅಂಗಳದಲ್ಲೇ ಬೆಳೆದಿರತಕ್ಕಂತ ಪವಿತ್ರವಾದ ಗರಿಕೆ, ಅದನ್ನ ಅರ್ಪಣೆ ಮಾಡಿದ್ರು ಸಾಕು. ದೂರ್ವಾಂಕುರೈರಪಿ ಸಪರ್ಯಾಂ ಸತೀಂ ಸಪರ್ಯಾಂ ವಿಧಾಯ, ಉತ್ತಮವಾಗಿರ್ತಕ್ಕಂಥ ಪೂಜೆಯನ್ನ ಮಾಡಿ ಆ ಭಗವಂತನನ್ನ ಸಂತೋಷಪಡಿಸಿ, ಅತ್ಯುತ್ತಮಾಂ ಗತಿಮಸೋ ಭಜತೆ ತ್ರಿಲೋಕೀಂ, ಈ ಸಾಧಕ ಜೀವಿ ಅಂತಕ್ಕಂಥವನು ಅತ್ಯುತ್ತಮವಾಗಿರ್ತಕ್ಕಂಥ ಗತಿಯನ್ನ ಪಡೆಯುತ್ತಾನೆ. ದತ್ವಾನ ವಿಕ್ಲವಮ ಕಥಂ ಆರ್ತಿ ಮೃತ್ಯೇತ. ಹಾಗಾಗಿ ಬಲಿ ಏನ್ ಮಾಡಿದ್ದಾನೆ, ಎಲ್ಲವನ್ನು ಭಗವಂತನಿಗೆ ಕೊಟ್ಬಿಟ್ಟಿದ್ದಾನೆ. ಎಲ್ಲವನ್ನು ಸರ್ವ ಆತ್ಮ ಸಮರ್ಪಣೆ. ಎಲ್ಲ ಕೊಡೋದು ಅಂದ್ರೆ ಏನು, ಅವನಿಗೆ ಸಂಬಂಧಪಟ್ಟಿದ್ದ ವಸ್ತುಗಳು ಕೊಡೋದಲ್ಲದೇನೆ ಅವನ ತನ್ನನ್ನೇ ತಾನು ಭಗವಂತನಿಗೆ ಅರ್ಪಣೆ ಮಾಡಿಕೊಂಡು ಬಿಟ್ಟಿದ್ದಾನೆ. ಇನ್ನೇನು ಇಲ್ಲ ಕೊಡ್ಲಿಕ್ಕೆ, ನನ್ನ ತಲೆ ಮೇಲೆ ಕಾಲಿಟ್ಟು ಬಿಡು ಅಂತ ಹೇಳಿ ಪೂರ್ತಿ ತನ್ನನ್ನೇ ತಾನು ಅರ್ಪಣೆ ಮಾಡ್ಕೊಂಡು ಬಿಟ್ಟಿದ್ದಾನೆ. ಅಂದ್ಮೇಲೆ ಅವನಿಗೆ ಯಾವತ್ತಾದ್ರೂ ಕಥಂ ಆರ್ತಿ ಮೃತ್ಯೇತ್, ಆರ್ತಿ ಅಂದ್ರೆ ದುಃಖ, ಆರ್ತ ವಿಷಣ್ಣ ಶಿಥಿಲಾಸ್ತ ಭೀತಾಹ ಹೇಳ್ತೀವಲ್ಲ, ಆರ್ತ ಅಂದ್ರೆ ದುಃಖ ಅಂತ ಅರ್ಥ. ನೋಡಿ, ಬರೀ ಒಂದು ನೀರು, ದೇವರ ಪಾದಕ್ಕೆ ಬರೀ ನೀರು ಹಾಕಿದ್ರೆ ಸಾಕು, ಅವನಿಗೆ ಎಷ್ಟೋ ಅನುಗ್ರಹ ಆಗ್ಬಿಡತ್ತೆ. ಅನಾಯಾಸವಾಗಿ ಬೆಳೆದಂತ ಗರಿಕೆ ಅನ್ನೋದೊಂದು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಸಾಕು. ಗರಿಕೆ ಅಂದ್ರೆ ಬರೀ ಗರಿಕೆ ಅಂತಲ್ಲ, ಹೂವು ಇತ್ಯಾದಿಗಳು, ಅದನ್ನ ಅರ್ಪಣೆ ಮಾಡಿದ್ರೆ ಸಾಕು, ಅವನಿಗೆ ದೇವರ ಅನುಗ್ರಹ ಮಾಡ್ತಾನೆ. ಅಂಥದ್ರಲ್ಲಿ ಬಲಿ ಕೇವಲ ಭಗವಂತನಿಗೆ ಕಾಲು ತೊಳೆದದ್ದಲ್ಲ, ಗರಿಕೆಯನ್ನ ಸಮರ್ಪಣೆ ಮಾಡಿದ್ದಲ್ಲ, ಎಲ್ಲದಕ್ಕೂ ಮಿಗಿಲಾಗಿ ಎಲ್ಲವನ್ನೂ ಬಿಟ್ಕೊಟ್ಟ. ಅದಕ್ಕಿಂತಲೂ ಮಿಗಿಲಾಗಿ ತನ್ನನ್ನೇ ತಾನು ಭಗವಂತನಿಗೆ ಅರ್ಪಣೆ ಮಾಡಿಕೊಟ್ಟ. ಆತ್ಮ ಸಮರ್ಪಣೆ, ಇನ್ನೇನು ಉಳಿದಿಲ್ಲ, ನನ್ನ ಮೇಲೆ ಕಾಲಿಡು ಅಂತ ಹೇಳಿ ಶರಣಾಗತನಾಗಿ ಕೂತಿದ್ದಾನೆ. ಅಂತಹ ಬಲಿ, ಸರ್ವ ತ್ಯಾಗವನ್ನ ಮಾಡಿರ್ತಕ್ಕಂಥ ಬಲಿ, ಎಂದಾದರೂ ಆರ್ತಿ
ಆರ್ತಿ ಅಂದ್ರೆ ದುಃಖ, ದುಃಖವನ್ನು ಪಡೆಯಲು ಸಾಧ್ಯವೇ, ಅಂದ್ರೆ ಬಲಿಗೆ ದುಃಖ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುವಂಥದ್ದು ಇದರ ಅಭಿಪ್ರಾಯ. ಆ ವ್ಯಾಖ್ಯಾನ ನೋಡ್ಕೊಳ್ಳಿ. ಏವಂ ಬಲಿಂ ಪಾಶಬದ್ಧಂ ದೃಷ್ಟ, ಬಲಿ ಏನಾಗಿದ್ದಾನೆ, ಪಾಶಬದ್ಧನಾಗಿದ್ದಾನೆ. ಪಾಶಬದ್ಧ ಅಂದ್ರೆ ಆ ಭಗವಂತನ ಆ ಒಂದು ನಿಯಂತ್ರಣ ಅಂತ ಅರ್ಥ. ಭಗವಂತನ ನಿಯಂತ್ರಣದಲ್ಲಿದ್ದಾನೆ ಬಲಿ. ಪೂರ್ತಿ ಬಲಿ ಭಗವಂತನಿಗೆ ಮೊರೆ ಹೊಂದಿ ಬಿಟ್ಟಿದ್ದಾನೆ, ಇನ್ನೇನೂ ಇಲ್ಲ, ಎಲ್ಲವನ್ನು ಕೂಡ ಭಗವಂತ ಕಸಿದುಕೊಂಡು ಬಿಟ್ಟಿದ್ದಾನೆ. ಪಾಶಬದ್ಧಂ ಬಲಿಂ ದೃಷ್ಟ ಸಕರುಣೇನ ಪ್ರಹ್ಲಾದೇನ ಸ್ತುತಃ ಭಗವಾನ್ ಇತ್ಯುಕ್ತಂ. ಆ ಪ್ರಹ್ಲಾದ ಪಾಶಬದ್ಧನಾಗಿರತಕ್ಕಂಥ ಬಲಿಯನ್ನ ನೋಡಿ, ಆ ಬಲಿಯ ಮುಂದೆನೇ ಇರತಕ್ಕಂಥ ಭಗವಂತನ ನೋಡಿ ಏನ್ ಹೇಳದ ಅನ್ನೋದು ನಾವೀಗಾಗಲೇ ಹಿಂದೆ ನೋಡಿದ್ದೀವಿ. ಅದು ಇತ್ಯುಕ್ತಂ. ಇದಾನೀಂ ತಾದೃಶೇನ ಬ್ರಹ್ಮಣ ಸ್ತೂಯತೆ ಇತಿ ಭಾವೇನ ಆಹ. ಅಂತಹ ಬಲಿ, ಭಗವಂತನ ನಿಯಂತ್ರಣದಲ್ಲಿ ಇರತಕ್ಕಂಥ ಬಲಿ, ಆ ಬಲಿಯ ಮುಂದೆ ನಿಂತಿರತಕ್ಕಂಥ ವಾಮನ, ಅವನೇಗ ತ್ರಿವಿಕ್ರಮನಾಗಿದ್ದಾನೆ. ಅವನನ್ನ ಕಂಡು ಚತುರ್ಮುಖ ಬ್ರಹ್ಮದೇವರು, ಬ್ರಹ್ಮಣ ಸ್ತೂಯತೆ, ಬ್ರಹ್ಮಣ ಅಂದ್ರೆ ಚತುರ್ಮುಖ ಬ್ರಹ್ಮದೇವರಿಂದಾಗಿ ಸ್ತುತಿಸಲ್ಪಡುತ್ತಿದೆ. ಏನ್ ಹೇಳ್ತಿದ್ದಾರೆ, ಯತ್ಪಾದಯೋರವಶಧೀಹಿ ಎಂಬುದಾಗಿ. ಲೋಕೇ ಜನಃ ಅನ್ಯಃ ಕಶ್ಚನ, ಯಾರೊಬ್ರು ಯತ್ಪಾದಯೋ ಅವಶಧೀಹಿ ಅಂದ್ರೆ ಯಾರು ಸಾಮಾನ್ಯ ಮನುಷ್ಯ, ಯಸ್ಯ ತವ ಪಾದಯೋ, ಯಾವ ನಿನ್ನ ಕಾಲುಗಳಿದ್ದಾವಲ್ಲ ಆ ಪಾದಾರವಿಂದಗಳು, ಆ ಪಾದಾರವಿಂದಗಳನ್ನ ಅವಶದಿರೇವ ನ ಬುದ್ಧಿಪೂರ್ವಕಂ ಅಂದ್ರೆ ಇನ್ನು ಬೇಕು ಅಂತಲ್ಲ, ಉದ್ದೇಶಪೂರ್ವಕ ಅಲ್ಲ, ಅವಶದೀರೇವ ತನಗೇ ಗೊತ್ತಿಲ್ಲದಂತೆ ಅವನು ಅರ್ಪಣೆ ಅವನು ಪೂಜೆ ಮಾಡಿದ್ರು ಸಾಕು. ಉದಕಂ ಏಕಮೇವ ಪ್ರದಾಯ, ಬೇರೆ ಏನು ಬೇಡ, ಬರೀ ನೀರನ್ನ ಸಮರ್ಪಣೆ ಮಾಡಿದ್ರು ಕೂಡ ಸಾಕು. ತಥಾ ಪರಹ ಕಶ್ಚನ, ಮತ್ತೊಬ್ಬ ದೂರ್ವಾಂಕುರೈರಪಿ, ಕೇವಲ ಗರಿಕೆಯ ಅಂಕುರಗಳನ್ನು ಸಮರ್ಪಣೆ ಸಾಕು. ಸತೀಂ ಸಪರ್ಯಾಂ ವಿದಾಯ, ಉತ್ತಮವಾದ ಸಪರ್ಯ, ಸತಿ ಅಂದ್ರೆ ಉತ್ತಮವಾದ, ಸಪರ್ಯ ಶಬ್ದಕ್ಕೆ ಪೂಜೆ. ವಿಧಾಯ ಅಪಿ ಉತ್ತಮಾಂ ಗತಿಂ ಭಜತೆ ಪ್ರಾಪ್ನೋತಿ, ಅತ್ಯುತ್ತಮವಾದ ಗತಿಯನ್ನ ಪಡೆಯುತ್ತಾನೆ. ಬರೀ ನೀರು, ಬರೀ ಗರಿಕೆಯನ್ನ ಸಮರ್ಪಣೆ ಮಾಡಿದ್ರೂ ಕೂಡ ಅತ್ಯುತ್ತಮವಾದ ಗತಿಯನ್ನ ಪಡೆಯುತ್ತಾನೆ. ತಾದೃಶಾಯ, ಅಂತಹ ನಿನಗೆ, ತುಭ್ಯಂ ಅಸೌ ಬಲಿಹಿ ತ್ರಿಲೋಕೀಮಪಿ, ಅಲ್ವಾ, ಒಂದು ಪಾದದಿಂದ ಭೂಲೋಕ, ಎರಡನೇ ಪಾದದಿಂದ ಊರ್ಧ್ವಲೋಕ, ಮೂರನೇ ಪಾದಕ್ಕೆ ಜಾಗನೇ ಇಲ್ಲ, ಹಾಗೆ ಎಲ್ಲವನ್ನು ಕೂಡ ತ್ರಿಲೋಕವನ್ನು ಕೂಡ ಕೊಟ್ಬಿಟ್ಟಿದ್ದಾನೆ. ಅದು ಹೇಗೆ, ಅವಿಕ್ಲವ ಮನಾಹ ಏವ, ಮನಸ್ಸಿನಲ್ಲಿ ಯಾವ ಅಯ್ಯೋ ದಾನ ಮಾಡಿಬಿಟ್ನಲ್ಲಪ್ಪ ಅಂತ ಇಲ್ವೇ ಇಲ್ಲ. ಮಾತು ಕೊಟ್ಟಿದ್ದೇನೆ, ಕೊಟ್ಟ ಮಾತಿಗೆ ಅನುಗುಣವಾಗಿ ನಾನು ದಾನ ಮಾಡ್ತೇನೆ ಅಂತ ಹೇಳಿ ಎಲ್ಲವನ್ನು ಕೂಡ ಅರ್ಪಣೆ ಮಾಡ್ತಾ ಇದ್ದಾನೆ. ಅವಿಕ್ಲವ ಮನಾಹ ಏವ ದತ್ವ, ಕೊಟ್ಟು, ಆರ್ತಿಂ, ಆರ್ತಿಂ ಅಂದ್ರೆ ಪಾಶಬಂಧಾದಿನ ಅಪಮಾನ ರೂಪಾಂ, ಆರ್ತಿ ಶಬ್ದಕ್ಕೆ ದುಃಖ, ಇಲ್ಲೆಂತ ದುಃಖ, ಹಗ್ಗದ ಮೂಲಕವಾಗಿ ಕಟ್ಟುವುದು, ಪಾಶಬಂಧ ರೂಪವಾಗಿರತಕ್ಕಂಥ ದುಃಖವನ್ನ. ಕಥಂ ರುಚ್ಛೇತ್, ರುಚ್ಛೇತ್ ಅಂದ್ರೆ ಋಗತೌ ಪ್ರಾಪಣೆ, ಹೊಂದಿಯಾನು, ಕೈಗ ತಾನೇ ಹೊಂದಿಯಾನು, ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ತದ್ಯೋಗೋ ನ ಭವತಿ, ಹಾಗಾಗಿ ತದ್ಯೋಗ ಬಂಧನ, ಬಂಧನದ ಸಂಬಂಧ ಅದು ಆಗೋದಿಲ್ಲ. ಭಗವಂತನ ಸೇವೆ ಮಾಡಿದವರಿಗೆ ಎಂದೆಂದೂ ಶಿಕ್ಷೆ ಬಂಧನ ಅನ್ನೋದಿಲ್ಲ. ಅತಃ ತ್ವಯಾ ಅನುಗ್ರಹೀತವ್ಯ, ಹಾಗಾಗಿ ನಿನ್ನಿಂದ ಅನುಗ್ರಹಿಸಲ್ಪಡಬೇಕು, ಅಂದ್ರೆ ನೀನು ಆ ಬಲಿಯನ್ನ ಅನುಗ್ರಹಿಸುದೇವಾ ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾಂಸ್ತು ವಿಶೇಷ ಯತ್ ಪ್ರಹ್ಲಾದ ಗೂಢಾಭಿಸಂತರೇವ ಸ್ತುತವಾನ್ ಅಯಂತು ಕಥಂ ಆರ್ತಿ ವೃತ್ತೇತಿ ಸ್ಪಷ್ಟಮೇವ ಉಕ್ತಃ. ಹಿಂದೆ ಪ್ರಹ್ಲಾದ ಆಡಿರತಕ್ಕಂಥ ಮಾತು, ತ್ವಯೇವ ದತ್ತಂ ಪದಮೈಂದ್ರ ಮೂರ್ಜಿತಂ ಕೃತಂ ತ್ವಯೇವಾದ್ಯ ತದೇವ ಶೋಭನಂ ಮನ್ಯೇ ಮಹಾನಸ್ಯ ಕೃತೋಪ್ಯನುಗ್ರಹ ವಿಭ್ರಂಶಿತೋ ಇತ್ರಿಯ ಆತ್ಮಮೋಹನಾತ್ ಎಂಬುದಾಗಿ, ನೀನು ಎಲ್ಲವನ್ನೂ ಕಸಿದುಕೊಳ್ಳುವ ಮೂಲಕವಾಗಿ ಅನುಗ್ರಹವನ್ನೇ ಮಾಡಿದ್ದೀಯ ಎಂಬುದಾಗಿ ಅದನ್ನ ಗೂಢಾಭಿಸಂಧಿ, ಆ ಭಗವಂತನ ಕ್ರಿಯೆ, ವಾಮನ ತ್ರಿವಿಕ್ರಮನಾಗಿ ಬೆಳೆದು ಬಲಿಯನ್ನ ನಿಯಂತ್ರಣ ಮಾಡಿರ್ತಕ್ಕಂಥ ಒಂದು ಕ್ರಿಯೆ ಏನಿದೆ, ಆ ಪ್ರಕ್ರಿಯೆಯ ಹಿಂದೆ ಇರತಕ್ಕಂಥ ಬರೀ ಒಂದು ಅಭಿಪ್ರಾಯವನ್ನ ಮಾತ್ರ ಹಿಂದೆ ತೋರಿಸಿಕೊಟ್ಟದ್ದು. ಈಗ ಬ್ರಹ್ಮದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ, ನಿನಗೆ ಸರ್ವವನ್ನೂ ಸಮರ್ಪಣೆ ಮಾಡಿರ್ತಕ್ಕಂಥ ಬಲಿಚಕ್ರವರ್ತಿ ದುಃಖವನ್ನ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗೆ ತಾನೇ ದುಃಖವನಿಗೆ ದುಃಖ ಇಲ್ಲ, ಅವನಿಗೆ ಇನ್ನು ಪರಮಾನುಗ್ರಹವನ್ನೇ ಮಾಡ್ತೀಯ. ಈಗೇನೋ ತಾತ್ಕಾಲಿಕವಾಗಿ ಬಲಿ ನಿನ್ನ ಮುಂದೆ ಶರಣಾಗತನಾಗಿ ಇದ್ದಾನೆ, ದೇವರ ಮುಂದೆ ಎಲ್ಲರೂ ಕೂಡ ತಲೆ ಬಾಗ್ಲೇಬೇಕು ಅಲ್ವಾ, ಎಂತವನೇ ಆಗಿದ್ರು ಕೂಡ ದೇವರ ಮುಂದೆ ತಲೆ ಬಾಗ್ಲೇಬೇಕು, ಬಾಗಿದ್ದಾನೆ ಅಷ್ಟೇ ಹೊರತು ದುಃಖ ಪಡ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ. ಅಥವಾ ಇನ್ನೆಲ್ಲವನ್ನು ಕಳ್ಕೊಂಡ್ ಬಿಟ್ಟಿದ್ದಾನೆ, ನಾಳೆ ಅವನಿಗೆ ಹಾಕ್ಲಿಕ್ಕೆ ಬಟ್ಟೆ ಇಲ್ಲ, ಉಳಿಲಿಕ್ಕೆ ಮನೆ ಇಲ್ಲ, ಏನೂ ಇಲ್ಲದೆ ಅವನು ತುಂಬಾ ದಾರಿದ್ರ್ಯವನ್ನು ಅನುಭವಿಸ್ತಾನೆ ಅಂತ ಅರ್ಥ ಅಲ್ಲ. ಯಾಕೆ, ಅವನಿಗೆ ನೀನು ಪರಮಾನುಗ್ರಹವನ್ನ ಮಾಡೇ ಮಾಡ್ತೀಯಾ ಅನ್ನೋದನ್ನ ಹೀಗೆ ಹೇಳ್ತಾ ಇದ್ದಾರೆ. ಯತ್ಪಾದಯೋ, ಯಾವ ಭಗವಂತನ ಪಾದಾರವಿಂದಗಳಲ್ಲಿ ಅವಷಧೀಹಿ, ಅಲ್ಲಿ ಅವಷಧೀಹಿ ಅಂದ್ರೆ ಒಂದರ್ಥ ತನಗೇ ಗೊತ್ತಿಲ್ಲದಂತೆ ಒಂದರ್ಥ, ಇನ್ನೊಂದು ಅಕಾರವಾಚಿಯಾಗಿರ್ತಕ್ಕಂಥ ಭಗವಂತ, ಅವನಲ್ಲಿ ವಶವಾದ ಬುದ್ಧಿ ಉಳ್ಳವನಾಗಿ, ಅಂದ್ರೆ
ನಮ್ಮ ಭಕ್ತಿಯಿಂದ, ಭಕ್ತಿಯ ತುಷ್ಯತಿ ಕೇಶವ ಅಂತ ಭಗವಂತ ಯಾವುದರಿಂದ ಸಂತೃಪ್ತನಾಗ್ತಾನೆ ಅಂದ್ರೆ ಭಕ್ತಿಯಿಂದ. ಹಾಗಾಗಿ ಅವಶದಿ ಆ ಅಂದ್ರೆ ಅಕಾರವಾಚಿಯಾದ ಭಗವಂತ, ಅವನ ಅಧೀನವಾಗಿರತಕ್ಕಂಥ ಬುದ್ಧಿ. ಹಾಗಾಗಿ ಆ ವಶಃ, ಆ ಅನ್ನೋದು ಅದೊಂದು ಶಬ್ದ. ಅದರ ತೃತೀಯ ವಿಭಕ್ತಿ ಏನ, ಏನ ವಶಃ ಅವಶಃ, ಅವಶಾಧೀಹಿ ಎಸ್ತೆ ಸಹ ಅಂತ ಮಾಡ್ಕೊಳ್ಬೇಕಾಗುತ್ತೆ ವಿಗ್ರಹ ವಾಕ್ಯ ಮಾಡುವಾಗ. ಸಲಿಲಂ ಪ್ರಧಾಯ ನೀರನ್ನ ಕೊಟ್ಟು, ಹಾಗೆ ದೂರ್ವಾಂಕುರೈರಪಿ ಗರಿಕೆಯ ತುದಿಗಳಿಂದಾಗಿ, ಗರಿಕೆಯ ಚಿಗುರುಗಳಿಂದಾಗಿ, ಸಪರ್ಯಾಂ ಸತೀಂ ವಿಧಾಯ ಅಂದ್ರೆ ಪೂಜೆಯನ್ನ, ಅತ್ಯುತ್ತಮವಾದ ಪೂಜೆಯನ್ನು ಮಾಡಿ ಆ ಎಲ್ಲರೂ ಕೂಡ ಉತ್ತಮಾಂ ಗತಿಂ, ಉತ್ತಮಾಂ ಗತಿಂ ಪ್ರಾಪ್ನೋತಿ, ಉತ್ತಮವಾದ ಗತಿಯನ್ನು ಬಂದು ಅತ್ಯುತ್ತಮಾಂ ಗತಿಂ ಭಜತೆ, ಉತ್ತಮವಾದ ಗತಿಯನ್ನು ಹೊಂದುತ್ತಾರೆ. ಇನ್ನು ಅಯಂ ಅಂದ್ರೆ ಈ ಬಲಿ ಚಕ್ರವರ್ತಿ ತ್ರಿಲೋಕೀಂ ತತ್ವ, ಮೂರೂ ಲೋಕವನ್ನು ಅಂದ್ರೆ ಸರ್ವವನ್ನೂ ಕೂಡ ನಿನಗೆ ಸಮರ್ಪಣೆಯನ್ನ ಮಾಡಿ, ವಿಕ್ಲವ ಮನಾಹ ನ ವಿಕ್ಲವ ಮನಾಹ ಅಂದ್ರೆ ಗೊಳ್ಳದ ಮನಸ್ಸುಳ್ಳವನಾಗಿ, ಅವನಿಗೆ ಯಾವ ರೀತಿಯಲ್ಲೂ ಕೂಡ ಕಳವಳ, ಅಯ್ಯೋ ಕೊಟ್ಬಿಟ್ನಲ್ಲ ಅಂತ ಚಿಂತೆ ಇಲ್ಲ, ಏನೂ ಇಲ್ಲ. ಅವಿಕ್ಲವ ಮನಾಹ ಕಥಂ ಆರ್ತಿಂ ಮೃಚ್ಯೇತ್, ಹೇಗೆ ತಾನೇ ದುಃಖವನ್ನು ಹೊಂದಿಯಾನು, ದುಃಖವನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ, ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುಃಖ ಬರೋದಿಲ್ಲ. ಇದೊಂದು ಕೇವಲ ನೀನು ಅವನಿಗೆ ಅನುಗ್ರಹ ಮಾಡ್ತಾ ಇರತಕ್ಕಂಥ ಕ್ರಮವೇ ಹೊರತು ಅವನಿಗೆ ಯಾವ ರೀತಿಯಲ್ಲೂ ಕೂಡ ದುಃಖ ಇಲ್ಲ ಅಂತ ಅಭಿಪ್ರಾಯ. ಯತ್ಪಾದಯೋರವಶಧೀ ಸಲಿಲಂ ಪ್ರದಾಯ ದುರ್ವಾಂಕುರೈರಪಿ ವಿಧಾಯ ಸತೀಂ ಸಪರ್ಯಾಂ ಅತ್ಯುತ್ತಮಾಂ ಗತಿಮಸೋ ಭಜತೆ ತ್ರಿಲೋಕೀಂ ದತ್ವಾನ ವಿಕ್ಲವಮನ ಕಥಂ ಆರ್ತಿ ಮೃಚ್ಛೇತ್. ಶ್ರೀಕೃಷ್ಣಾರ್ಪಣಮಸ್ತು.